ಉತ್ತರ ಕರ್ನಾಟಕ ಅಡಿಗೆ ನೋಡಕತ್ತಿರಲ್ಲ ಎಲ್ಲಾ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ಗೀತಾ ಮಾಡುವ ನಮಸ್ಕಾರಗಳು. ನಾನಿವತ್ತು ಶೇಂಗಾದ ಹೋಳಿಗೆ ಮಾಡ್ತಾ ಇದ್ದೀನಿ. ಅದು ಹೇಗ್ ಮಾಡೋದಂತ ನೋಡ್ಕೊಂಡ್ ಬರೋಣ ಬನ್ನಿ. ಅದಕ್ಕೆ ಬೇಕಾದ ಐಟಮ್ ಒಂದ್ ಕಪ್ಪು ಶೇಂಗಾದ ಕಾಳು ತಗೊಂಡಿದ್ದೀನಿ, 3 ಏಲಕ್ಕಿ ತಗೊಂಡಿದ್ದೀನಿ, ಗೋಧಿ ಹಿಟ್ಟು, ಬೆಲ್ಲ. ಇವಾಗ ಒಂದು ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ. ಅದಕ್ಕೆ ಶೇಂಗಾದ ಕಾಳು ಹಾಕೋತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕದು, ಹಸಿ ವಾಸನೆ ಹೋಗೋವರೆಗೂ, ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು ಚೆನ್ನಾಗಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಶೇಂಗಾದ ಕಾಳು ಹುರಿದಿದೆ. ಇದು ತಣ್ಣಗಾಗಕ್ಕೆ ಒಂದು ಪ್ಲೇಟಿಗೆ ತಗೋತಾ ಇದ್ದೀನಿ. ಇದು ತಣ್ಣಗಾಗಬೇಕು. ಹಬ್ಬಕ್ಕೆ ನಮ್ಮ ಕಡೆಗೆ ಶೇಂಗಾದ ಹೋಳಿಗೆ ಸ್ಪೆಷಲ್, ಹಾಗೆ ಶೇಂಗಾದ ಹೋಳಿಗೆ ಮಾಡ್ತಾ ಇದ್ದೆ, ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಕಪ್ಲೆ ಒಂದ್ ಕಡಲೆ ಬೀಜ ತಗೊಂಡಿದ್ನು, ಅದೇ ಕಪ್ಲೆ ಬೆಲ್ಲ ತಗೋತಾ ಇದ್ದೀನಿ. ನೀವು ಬೇಕಿದ್ರೆ ಕಮ್ಮಿನೂ ಮಾಡ್ಕೋಬಹುದು, ಹೆಚ್ಚಿನ ಮಾಡ್ಕೋಬಹುದು. ನಾನು 2 ಸಮವಾಗಿ ಹಾಕ್ತಾ ಇದ್ದೀನಿ. ಪಾಕ ಬರೋವರೆಗೂ ಇದು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಒಬ್ಬಟ್ಟಿಗೆ. ಚಪಾತಿನ ಹಿಟ್ಟಿನ ಅದಕ್ಕೆ ಚಪಾತಿಗೆ ಹೇಗೆ ಕಲ್ಸ್ಕೊತೀವೋ ಅದೇ ತರನೇ ಕಲ್ಸ್ಕೊಂಡ್ರೆ ಸಾಕು. ನೋಡಿದ್ರಲ್ಲ, ಈ ತರ ಕಲ್ಸ್ಕೋಬೇಕು. ಅಷ್ಟು ಗಟ್ಟಿಯಾಗಿಲ್ಲ, ಅಷ್ಟು ಮಿದುವಾಗಿಲ್ಲ. ಈ ತರ ಕಲ್ಸ್ಕೊಂಡ್ರೆ ಶೇಂಗಾದ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಅದಕ್ಕೆ ಒಂದು 5 ನಿಮಿಷ ರೆಸ್ಟ್ ಮಾಡಕ್ ಬಿಡ್ತಾ ಇದ್ದೀನಿ. ಬೆಲ್ಲ ಕರಗಿದೆ, ಇದು ಸ್ವಲ್ಪ ಸೋದಿಸ್ಕೋಬೇಕು, ಯಾಕಂದ್ರೆ ಕಸ ಕಡ್ಡಿ ಏನೋ ಇರುತ್ತೆ. ಹಾಕೋತಾ ಇದೀನಿ ಸೋದಿಸ್ಕೊಂಡು. ಇವಾಗ ಒಂದು ಮಿಕ್ಸಿ ಜಾರಿ ತಗೊಂಡಿದ್ದೀನಿ. ಇದು ಶೇಂಗಾ ಬೀಜ ಪೌಡರ್ ಮಾಡ್ಕೊಂಡ್ ಬರೋಣ ಬನ್ನಿ. ನೋಡಿದ್ರಲ್ಲ, ಈ ತರ ಇರ್ಬೇಕು, ಒಂದ್ ಸ್ವಲ್ಪ ತರಿ ತರಿಗೆ, ಅಷ್ಟೊಂದು ನೈಸ್ ಇಲ್ಲ. ಈ ತರ ಇದ್ರೆ ಶೇಂಗಾ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಇದಕ್ಕೆ ಬೆಲ್ಲ ಕರಗಿದೆ ಅಲ್ಲ ಪೌಡ್ರು. ಇದು ಹೂರ್ಣ ರೆಡಿ ಆಗಿದೆ. ಸ್ವಲ್ಪ ತಣ್ಣಗಾಗಕ್ ಬಿಡ್ಬೇಕು. ನೋಡಿದ್ರಲ್ಲ, ಹೂರ್ಣ ಈ ತರ ರೆಡಿ ಆಗಿದೆ. ಅವಾಗ್ಲೇ ಸಣ್ಣದಾಗ ಬೆಲ್ಲ ಜಜ್ಬಿಟ್ಟು ನಾವು ಯಾವ ಕಪ್ಲೆ ಬೆಲ್ಲ ತಗೊಂಡಿದೀವೋ ಅದೇ ಕಪ್ಲೆ 1/4 ಕಪ್ ನೀರ್ ಹಾಕಿದ್ರೆ ಈ ತರ ಹೂರ್ಣ ರೆಡಿ ಆಗುತ್ತೆ ಶೇಂಗಾದ ಒಬ್ಬಟ್ಟು ಮಾಡಕ್ಕೆ. ಅವಾಗ್ಲೇ ತಗೊಂಡಿದ್ನಲ್ಲ 3 ಏಲಕ್ಕಿ, ಅದೇ ಏಲಕ್ಕಿ ಪೌಡರ್ ಹಾಕ್ತಾ ಇದೀನಿ. ನೋಡಿದ್ರಲ್ಲ, ನಾನು ತಗೊಂಡ್ರೆ ಅಳತೆಯಲ್ಲಿ ಒಂದು 10 ಒಬ್ಬಟ್ಟು ಆಗ್ತಾ ಇದೆ. ಹಿಟ್ಟನ್ನು ಸರಿಯಾಗಿ ರೆಸ್ಟ್ ಮಾಡಕ್ ಬಿಟ್ಟಿದೆ, ನೆಂದಿದೆ. ಇವಾಗ ಒಬ್ಬಟ್ಟು ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀನಿ. ಹಾಕೋತಾ ಇದೀನಿ. ನೀವು ಬೇಕಿದ್ರೆ ಎಣ್ಣೆ ಹಚ್ಚಿ ಮಾಡ್ಕೋಬಹುದು. ರೆಡಿ ಗ್ಯಾಸ್ ಮೇಲೆ ಒಂದು ಹಂಚಿಟ್ಟಿದ್ದೀನಿ. ಈಗ ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಮೊದಲು ಮೇಲೆ ಎಣ್ಣೆ ಹಾಕೋಬೇಕು. ಒಂಚೂರು ಹಿಟ್ಟು ಹಚ್ಚಿಲ್ಲ ತಿಸಿರ್ತೀವಲ್ಲ, ಅದಕ್ಕೆ ಹಿಟ್ಟು ಕಾಣ್ ಬರುತ್ತೆ. ಸ್ವಲ್ಪ ಮೇಲೆ ಎಣ್ಣೆ ಹಾಕೋತಾ ಇದ್ದೀನಿ. ಉರಿ ಸಣ್ಣಲ್ಲಿ ಇಟ್ಬಿಟ್ಟು ಗ್ಯಾಸ್ ಸಿಮ್ಮಲ್ಲಿ ಇಟ್ಬಿಟ್ಟು ಈ ತರ ಬೇಯಿಸ್ಕೋಬೇಕು. ಸ್ವಲ್ಪ ಮೇಲೆ ಎಣ್ಣೆ ಹಚ್ಕೊಂಡು ನೀಟಾಗಿ ಎಣ್ಣೆ ಸೋರ್ಕೊಂಡು ಈ ತರ ಕೆಂಪಗಾಗೋವರೆಗೂ ಬೇಯಿಸ್ಕೋಬೇಕು. ಶೇಂಗಾದ ಹೋಳಿಗೆ ಹೆಂಗ್ ಮಾಡೋದಂತ, ಈ ಶೇಂಗಾದ ಹೋಳಿಗೆ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.